ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ದಾಮಿನಿ ಕಲ್ಯಾಣಿಗೆ ಮಾತ್ರೆ ಕೊಡಬೇಕು, ಅದಕ್ಕೆ ಸ್ಲೋ ಪಾಯ್ಸನ್ ಮಾತ್ರೆ ಕೊಡೋಕ್ಕೋಸ್ಕರ ಅವಳು ಅಕ್ಕ ತಗೊಳ್ಳಿ ಮಾತ್ರೆ ನುಂಗಿ, ಎಷ್ಟೊತ್ತಾಯಿತು, ತುಂಬ ಟೈಮೇ ಆಗೋಯಿತು, ತಗೊಳ್ಳಿ ಅಕ್ಕ ನುಂಗಿ ಅಂತ ಕೊಡೋಕ್ಕೆ ಬರ್ತಾಳೆ. ಅದಕ್ಕೆ ಕಲ್ಯಾಣಿ ಕಣ್ಣು ಮುಚ್ಕೊಂಡು ಮಲಗಿರ್ತಾಳೆ. ಆಮೇಲೆ ಮಾತ್ರೆ ಬೇಡ ಅಂತ ಹೇಳಿಲ್ಲ, ಇನ್ನೂ ಬೆಳಿಗ್ಗೆ ಒಂದು ಸಲ ಹೇಳಿರ್ತಾಳೆ. ಮತ್ತು ಅವಳು ಏನೋ ರೆಸ್ಟ್ ಮಾಡೋಣ ಅಂತ ಹೋಗಿ ಮಲಗಿದ್ರೆ ಪುನಃ ಅದೇ ಕೆಲಸ ಮಾಡ್ತಾಳೆ ಅವಳು ದಾಮಿನಿ. ಈ ಕಡೆ ಪ್ರೇಮ ವಿಡಿಯೋ ಕಾಲ್ ಮಾಡಿ ಪಂಚಮಿ ಹೇಳ್ತಾಳೆ, ಅಕ್ಕ ಮಾತ್ರೆ ತಗೊಳ್ಳಿಲ್ಲ ಅಮ್ಮ, ಬೇಡ ಅಂತ. ಇವಳಿಗೆ ಅವಳು ಮುಖ ಭಾಷೆ ಅರ್ಥ ಆಗುತ್ತೆ. ಅದಕ್ಕೆ ಹೌದಾ ಕಲ್ಯಾಣಿ ಅತ್ತೆ ತಗೊಳ್ಳಿಲ್ವಾ, ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾಳೆ. ಪಂಚಮಿನೂ ಕೂಡ ಹೌದು ತಗೊಳ್ಳಿಲ್ಲ, ನಾನು ತಗೊಳ್ಳಲ್ಲ, ನನ್ನ ಮಗ ಹೇಳಿದ್ದಾನೆ ನಾನು ತಗೊಳ್ಳಲ್ಲ ಅಂತೇಳಿ ಕೈ ಸೊನ್ನೆ ಮಾಡಿ ತೋರಿಸ್ತಾಳೆ. ಹೌದಾ ಒಳ್ಳೇದಾಯಿತು ಬಿಡು ಪಂಚಮಿ, ಮೊದಲೇ ಈ ಕೆಲಸ ಮಾಡಿದರೆ ಪಾಪ ಕಲ್ಯಾಣಿ ಅತ್ತೆ ಇಷ್ಟು ಸುಸ್ತಾಗ್ತಿರ್ಲಿಲ್ಲ, ನಾನೇ ತಪ್ಪು ಮಾಡಿಬಿಟ್ನೇನು, ಸರಿ ಕಲ್ಯಾಣಿ ತಗೊಳ್ಳೋದು ಬೇಡ, ಒಳ್ಳೆಯದಾಯಿತು ಅಂತೇಳಿ ಕಲ್ಯಾಣಿಗೆ ಧೈರ್ಯ ಹೇಳ್ತಾಳೆ. ಆಮೇಲೆ ಧೈರ್ಯ ಹೇಳಿ ಕಲ್ಯಾಣಿನೂ ಖುಷಿಯಾಗಿದ್ದಾಳೆ. ಅತ್ತೆ ದೊಡ್ಡಮ್ಮ ಮೆಡಿಸಿನ್ ತಗೊಳ್ಳಿಲ್ಲ ಅಕ್ಕ, ಬೇಡ ಅಂದ್ಬಿಟ್ರು ಅಂತ ತುಂಬ ಖುಷಿ ಆಗಿಬಿಡುತ್ತೆ ಚಮಚಮಿಗೆ. ಅದನ್ನು ಹೇಳ್ಕೊಳ್ಳೋಕ್ಕೆ ಅವಳು ಪ್ರೇಮಕ್ಕೆ ಫೋನ್ ಮಾಡಿರ್ತಾಳೆ. ಹೌದಾ ಕಲ್ಯಾಣಿ ಅತ್ತೆ ಬೇಡ ಅಂದ್ಬಿಟ್ರ, ರಾಮು ಹೇಳಿದ ಮಾತನ್ನು ಕೇಳಿಬಿಟ್ರು ಅಂತ ಹೇಳ್ತಾಳೆ. ಹೌದಾ ರಾಮು ಹೇಳಿದ ಮಾತನ್ನು ಕೇಳಿಬಿಟ್ರ, ಒಳ್ಳೇದಾಯಿತು, ಎಷ್ಟು ಒಳ್ಳೆ ಬುದ್ಧಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿರ್ತಾಳೆ. ಇವರು 3 ಜನ ನಿಂತ್ಕೊಂಡು ಇಲ್ಲಿ ಥಿಂಕಿಂಗ್ ಮಾಡ್ತಿರ್ತಾರೆ, ಏನು ಮಾಡೋದು ಇವಳು ಮಾತನ್ನು ತೊಗೊಳ್ಳಲ್ಲ ಅಂತಾಳೆ, ಬೇರೆ ಏನಾದ್ರು ಉಪಯೋಗಿಸ್ಬೇಕಲ್ಲ ತಲೆನ ಅಂತೇಳಿ ಮತ್ತೇನೇನೋ ಕ್ರಿಮಿನಲ್ ಐಡಿಯಾ ಉಪಯೋಗಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಕಲ್ಯಾಣಿ ಓರ್ಗಿತಿನೂ ಎಂಟ್ರಿ ಆಗ್ತಾಳೆ. ಕಲ್ಯಾಣಿ ಓರ್ಗಿತಿ ಎಂಟ್ರಿ ಆದ್ರೂ ಕಲ್ಯಾಣಿಗೆ ಮತ್ತೇನಾರು ಮಾಡಿ ಅಂದರೆ ಅವಳಿಗೆ ಆಸ್ತಿ ಬೇಕು. ಕಲ್ಯಾಣಿ ವರ್ಗಿದಕ್ಕೂ ಆಸ್ತಿ ಬೇಕು, ಸ್ನೇಹಕ್ಕೂ ಬೇಕು, ದಾಮಿನಿಗೂ ಬೇಕು. ಇವ್ರದ್ದು ಪ್ರಾಪರ್ಟಿ ಒಡ್ಕೋಬೇಕು ಅನ್ನೋದೇ ಅವ್ರ ಕುತೂಹಲದಲ್ಲಿರ್ತಾರೆ ಯಾವಾಗ ನೋಡಿದ್ರು. ಹಾಗಾಗಿ ಸ್ಲೋ ಪಾಯ್ಸನ್ ಕೊಟ್ಟು ಇಲ್ಲಿವರೆಗೆ ಮಲಗಿಸ್ತಿದ್ಲು ದಾಮಿನಿ. ಇವಾಗ ರಾಮ ಬಂದು ಹೇಳಿದ ಮೇಲೆ ಕಲ್ಯಾಣಿ ಸ್ವಲ್ಪ ಅವನ್ನ ಬೈದು ಕಳಿಸಿದ್ರು ಅದು ಥಿಂಕಿಂಗ್ ಮಾಡಿ, ಇವಾಗ ನೀವು ಆರಾಮಾಗಿದ್ದೀರ ದೊಡ್ಡಮ್ಮ, ಯಾವ ಮೆಡಿಷನು ತೊಗೊಳ್ಬೇಡಿ ನೀವು, ನನಗೆ ಬೇಡ ಅಂತ ಹೇಳಿ ಅಂತ ಅವನು ಹೇಳೋದ್ನು. ಆವಾಗಿಂದ ಅವಳು ಸ್ಟ್ರೆಂತ್ ಆಗಿದ್ದಾಳೆ, ಸ್ಟ್ರಾಂಗಾಗಿ ನಿಂತಿದ್ದಾಳೆ. ಇಲ್ಲ ನಾನು ತೊಗೊಳ್ಳಲ್ಲ, ನನಗೆ ಬೇಡ ಅಂತ ಮಾತ್ರೆ ಕೊಡೋಕ್ಕೆ ಬಂದಾಗ ನನಗೆ ಅದರ ಅವಶ್ಯಕತೆ ಇಲ್ಲ, ನಾನು ಆರಾಮಿದ್ದೀನಿ ಈಗ ಅಂತ ಹೇಳ್ಬಿಡ್ತಾಳಲ್ಲ, ಅದು ಇವಳಿಗೆ ಉರ್ದು ಹೋಗ್ಬಿಡುತ್ತೆ. ಹೌದಾ ಬೇಡ ಅಂತ ಹೇಳ್ತಾರಲ್ಲ, ತಗೋಬೇಕು ತಾನೆ ಔಷಧಿ ಮಾತ್ರೆ ಎಲ್ಲ, ಏನಾದ್ರು ಬೇರೆ ಐಡಿಯಾ ಮಾಡಬೇಕು. ಕಲ್ಯಾಣಿಗೆ ಇಷ್ಟು ಧೈರ್ಯ ಬರೋಕ್ಕೆ ಕಾರಣ ರಾಮುನ ನಾವೆಲ್ಲಿ ಕೂಡಲೇಬಾರ್ದಾಗಿತ್ತು, ಅವನು ಬಂದು ಇದೆಲ್ಲ ಹಾಳು ಮಾಡಿ ಹೋಗಿದ್ದಾನೆ. ರಾಮು ಡಾಕ್ಟ್ರ್ ಅಲ್ವಾ, ಅವ್ನು ಹೇಳ್ದಂಗೆ ಕಲ್ಯಾಣಿ ಕೇಳ್ತಾಳೆ. ನನ್ನ ಮಗ ಹೇಳೋಗಿದ್ದಾನೆ ನಾನು ತಗೊಳ್ಳಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳ್ತಿದ್ದಾಳೆ. ಬೇರೆ ಏನಾದರೂ ಐಡಿಯಾ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಇವಳು ಮತ್ತೆ ಕ್ರಿಮಿನಲ್ ಐಡಿಯಾ ಉಪಯೋಗಿಸೋಕ್ಕೆ ಓಡಾಡ್ತಾಳೆ. ಡಾಕ್ಟ್ರನ್ನೇ ಇಲ್ಲಿ ಕರೆಸ್ಬಿಟ್ರೆ, ವಿಷದ ಇಂಜೆಕ್ಷನ್ನೇ ಕೊಡಿಸ್ಬಿಟ್ರೆ, ಅವಳು ಒಂದೇ ಸಲ ಮೇಲೆ ಕಳಿಸ್ಬಿಟ್ರೆ, ಹೀಗೆಲ್ಲ ಯೋಚನೆಗಳು ಮಾಡ್ತಾರೆ 3 ಜನ ಸೇರಿಕೊಂಡು. ಇದೆಲ್ಲ ಯೋಚನೆ ಥಿಂಕಿಂಗ್ ಮಾಡೋ ಹೊತ್ತಿಗೆ ಕಲ್ಯಾಣಿ ಇನ್ನೂ ಇವ್ರಿಗಿಂತ ಡಬ್ಬಲ್ ಯೋಚನೆ ಮಾಡಿರ್ತಾಳೆ. ಹಾಗಾಗಿ ಒಟ್ಟಲ್ಲಿ ಕಲ್ಯಾಣಿ ಓರ್ಗಿತ್ತಿಗೆ ಆಸ್ತಿ ಎಲ್ಲ ಸಿಗಬೇಕು ಅವಳಿಗೆ, ಅವಳ ಮಗನಿಗೆ, ಮತ್ತು ಕಲ್ಯಾಣಿ ಬದುಕಿರಬಾರ್ದು, ಪ್ರೇಮ ಮತ್ತು ಕಾವ್ಯ ಇಲ್ಲಿಗೆ ಬರಬಾರ್ದು, ಇದು ಇವಳು ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಅದಕ್ಕೋಸ್ಕರನೇ ಇವಳು ಅವ್ರಿಗೆ ಸುಪಾರಿ ಕೊಟ್ಕೊಂಡಿರ್ತಾಳೆ. ಅವ್ರು ಕೇಳಿ ಹೇಳ್ದೆಲ್ಲ ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಅವ್ರು ಹೇಳ್ದಂಗೆಲ್ಲ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ. ಆದರೆ ಇದು ಕಲ್ಯಾಣಿಗೂ ಇವಾಗ ಗೊತ್ತಾಗ್ಬಿಟ್ಟಿದೆ. ಪಂಚಮಿ ಪಾಪ ಅದೊಂದೇ ಹುಡುಗಿ ಅವಳ ಜೊತೆಗೆ, ಕಲ್ಯಾಣಿ ಜೊತೆಗಿರೋದು. ಮೈದ ಪಾಪ ಒಳ್ಳೆಯವನಿದ್ದಾನೆ, ಅವನಿಗೆ ಯಾವುದೂ ಗೊತ್ತಿಲ್ಲ, ಈ ಕೆಟ್ಟ ಕೆಲಸಗಳು ಏನೂ ಗೊತ್ತಿಲ್ಲದಲೇ ಅವನು ಆರಾಮಾಗಿದ್ದಾನೆ. ಇವಳೆಲ್ಲ ಕ್ರಿಮಿನಲ್ ಐಡಿಯಾ ಮಾಡೋದು, ಇವಳಿಗೆ ದುಡ್ಡು ಬೇಕು, ಆಸ್ತಿ ಬೇಕು. ಅವರು ದಾಮಿನಿ ಜೊತೆ ಸೇರಿಕೊಂಡು ಇವಳು ಮನೆಯಾಳ ಕೆಲಸ ಮಾಡ್ತಿದ್ದಾಳೆ. ಈ ಕೆಲಸಗಳೆಲ್ಲ ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಹೇಳಬೇಕು ಅಂದರೆ ದಾಮಿನಿ
ಕಲ್ಯಾಣಿಗೂ ಗೊತ್ತಿಲ್ಲ, ಮತ್ತು ರಾಮಗೂ ಗೊತ್ತಿಲ್ಲ, ಮಹಾದೇವ್ಗೂ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.